ಕ್ರಾಸ್ ಪೀಸ್ಗೆ ನಾನು ಕಾಂಟ್ರಾಸ್ಟ್ ಕಲರ್ ಫ್ಯಾಬ್ರಿಕ್ಸ್ನ ತೊಗೊಂಡಿದ್ದೀನಿ. ಸೊ ಕಾಂಟ್ರಾಸ್ಟ್ ಕಲರ್ ಫ್ಯಾಬ್ರಿಕ್ಗೆ ಸ್ಯಾಟಿನ್ ಮೆಟೀರಿಯಲ್ನ ನಾನು ತೊಗೊಂಡಿದ್ದೀನಿ. ನೀವು ಕ್ರೇಪ್ ತೊಗೋಬೋದು, ಸ್ಯಾಟಿನ್ ತೊಗೋಬೋದು, ಕಾಟನ್ ತೊಗೋಬೋದು, ನೆಟ್ ಕೂಡ ನೀವು ತೊಗೋಬೋದು. ನೆಟ್ ಆದರೆ ನೀವು 2 ಲೇಯರ್ಸ್ನ ಯೂಸ್ ಮಾಡಿಕೊಂಡು ಕ್ರಾಸ್ ಪೀಸ್ ಕಟ್ ಮಾಡಬೇಕು ಒಂದು ಟೈಯಿಂಗಿಗೆ. ಸೊ ಇಲ್ಲಿ ಬಂದು ನಾನು ಇದನ್ನು ಹೇಗೆ ಕ್ರಾಸಾಗಿ ಹಾಕೊಂಡು ಕಟ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಸೊ ಈ ಕ್ರಾಸ್ ಪೀಸ್ ಬಂದು ಸ್ಟ್ರೈಟ್ ಇದು ಸೆಲ್ವೇಜ್ ಏನಿದೆ ಅಲ್ಲಿಗೆ ನೀಟಾಗಿ ಈ ರೀತಿ ಕ್ರಾಸ್ ಆಗಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಒಂದು ಪಿನ್ನಿಂಗ್ ಮಾಡ್ಕೊಳ್ಳಿ. ಹೀಗೆ ಕಟ್ ಮಾಡ್ತಾ ಇದ್ದೀನಿ. ಓಕೆ, ಮಾರ್ಕಿಂಗ್ ಚಾಕ್ ಈ ರೀತಿ ಸ್ಲ್ಯಾಂಟಾಗಿ ಹಾಕ್ಕೊಳ್ಳಿ, ಕ್ರಾಸಾಗಿ ಹಾಕ್ಕೊಳ್ಳಿ ಪೀಸ್ನ. ಒಂದು 30 ಇಂಚಸ್ ಲೆಂತ್ ಇದ್ದರೆ ಸಾಕು. ಸೊ ನಾನು ಇದನ್ನು ಇಲ್ಲಿಂದ ತೊಗೋತೀನಿ. ಸೊ ಇಲ್ಲಿಂದ 30 ಇಂಚಸ್ ಲೆಂತ್ ಸ್ಟ್ಯಾಂಡರ್ಡಾಗಿ ತೊಗೋಬೋದು ನೀವು, ಅದಕ್ಕಿಂತ ಸ್ವಲ್ಪ ಕಮ್ಮಿ ಆದರೂ ಪರವಾಗಿಲ್ಲ. ಓಕೆ, ಸೊ 30 ಇಂಚಸ್ಗೆ ನಾನು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ನಾನು ಒಂದು ಸ್ಕೇಲಲ್ಲಿ ಸ್ಟ್ರೈಟ್ ಲೈನ್ನ ಹಾಕ್ಕೋತೀನಿ, ಲಾಂಗ್ ಸ್ಕೇಲಲ್ಲಿ. ಓಕೆ, ಸೊ ಇದಾದಮೇಲೆ ವಿಡ್ತ್ ಆಫ್ ದ ಟೈಯಿಂಗ್ 1 ಇಂಚ್ ಅಥವಾ 1.5 ಇಂಚಸ್ ನೀವು ತೊಗೋಬೋದು. 1 ಇಂಚ್ ತೊಗೋತೀನಿ ನಾನು. ಚಿಕ್ಕದಾಗಿ ಚೆನ್ನಾಗಿ ಬರುತ್ತೆ. 1 ಇಂಚ್ ತೊಗೊಳ್ಳಿ. 1.25 ಇಂಚಸ್ ತನಕನೂ ನೀವು ತೊಗೋಬೋದು. ಓಕೆ, ಇದನ್ನು ಎಗೇನ್ ನೀವು ಜಾಯಿನ್ ಮಾಡ್ಕೊಳ್ಳಿ ಹೀಗೆ. ಇವಾಗ ಇದನ್ನು ನಾನು ಕಟ್ಟಿಂಗ್ ಮಾಡ್ಕೋತೀನಿ. ಸೀಜರ್ ಈ ರೀತಿ ಕ್ರಾಸ್ ಪೀಸ್ನ ನಾವು ರೆಡಿ ಮಾಡ್ಕೋಬೇಕು ಫಾರ್ ಟೈಯಿಂಗ್. ಓಕೆ, ಇದನ್ನು ಹೀಗಿಟ್ಟು ರಾಂಗ್ ಸೈಡಲ್ಲಿ ನಾವು ಸ್ಟಿಚಿಂಗ್ ಮಾಡಬೇಕು. ಆಮೇಲೆ ರೈಟ್ ಸೈಡಿಗೆ ಹೇಗೆ ಟರ್ನಿಂಗ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸೊ ಇದು ರಾಂಗ್ ಸೈಡಲ್ಲಿ ಹೀಗಿಟ್ಟು ನಾವು ಸ್ಟಿಚ್ ಹಾಕಬೇಕಾದ್ರೆ ನಮಗೆ ವಿಡ್ತ್ ಬೇಕಾಗಿರೋದು ಈ ಕಡೆ ಸೈಡ್ ಆನ್ ಫೋಲ್ಡ್ ಸೈಡಲ್ಲಿ. ಸೊ ನಾವು ಆನ್ ಫೋಲ್ಡ್ ಸೈಡಲ್ಲಿ ನೀಟಾಗಿ ಇಟ್ಕೊಂಡು ಸ್ಟ್ರೈಟ್ ಸ್ಟಿಚ್ಚನ್ನು ಇಲ್ಲಿ ಹಾಕ್ಕೋಬೇಕು. ಓಕೆ, ಸೊ ನಮಗೆ ಎಷ್ಟು ಅಗಲ ಬೇಕು ಅನ್ನೋದು, ಎಷ್ಟು ರೌಂಡಾಗಿ ಬೇಕು ಅನ್ನೋದು ಡಿಸೈಡ್ ಮಾಡೋದು ಈ ಕಡೆ ಆನ್ ಫೋಲ್ಡ್ ಸೈಡಲ್ಲಿ. ಓಕೆ, ಹೀಗೆ ರಾಂಗ್ ಸೈಡ್ಗೆ ಈ ರೀತಿ ನಾವು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಹಾಕಬೇಕು. ಬನ್ನಿ ಸ್ಟಿಚ್ ಮಾಡೋದು ಹೇಗಂತ ನೋಡೋಣ.
ಇದು ಡಬಲ್ ಸ್ಟಿಚ್ ಕೂಡ ನೀವು ಹಾಕೋಬೋದು. ಓಕೆ, ನಾನು ಡಬಲ್ ಸ್ಟಿಚ್ ಹಾಕ್ತೀನಿ. ಓಕೆ, ಈ ರೀತಿ ರೆಡಿ ಆದಮೇಲೆ, ಸ್ಟಿಚ್ ಆದಮೇಲೆ ಈ ಕಡೆ ಸ್ವಲ್ಪ ಇಲ್ಲಿ ಥ್ರೆಡ್ ಇದನ್ನ ಕಟ್ ಮಾಡ್ಕೊಳ್ಳಿ ಫ್ಯಾಬ್ರಿಕ್ಸ್. ಓಕೆ, ಸೊ ಇಲ್ಲಿ ಸೆಂಟರಲ್ಲಿ ಹೀಗೆ ಹಾಕಬೇಕು, ಸ್ವಲ್ಪ ಮುಂದಕ್ಕೆ ಒಂದು 0.5 ಇಂಚಸ್ ಮುಂದಕ್ಕೆ ಹಾಕಿ ಹೀಗೆ ಡಬಲ್ ಟೈಮ್ಸ್ ಈ ರೀತಿ ಸೆಂಟ್ರಲ್ಲಿ ಹಾಕ್ಕೊಳ್ಳಿ ಈ ರೀತಿ. ಓಕೆ, ಸೊ ದೆನ್ ಈ ನೀಡಲ್ನ ಶಾರ್ಪ್ ಎಜ್ ಸೈಡಿಗಲ್ಲ, ಇನ್ನೊಂದು ಕಡೆಗೆ ಈ ರೀತಿ ಒಳಗಡೆ ಇನ್ಸರ್ಟ್ ಮಾಡಿ. ಇದನ್ನು ನೀವು ಬೇಕಂದರೆ ಇದಕ್ಕೆ ಹೀಗೆ ಮಾಡಿ ಸುತ್ತಕೊಂಡು ಈಸಿಯಾಗಿ ಹೀಗೆ ಮಾಡ್ಕೊಂಡು ಹೋಗ್ಬೋದು ನೀವು. ನೋಡಿ ಈ ರೀತಿ ಮಾಡಬೇಕು. ಓಕೆ.